ಪ್ರತಿನಿತ್ಯ ಜನ ತಮ್ಮ ಸಮಯವನ್ನು ನೋಡ್ತಾರೆ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಆಫೀಸ್ಗೆ ಹೋಗಬೇಕಾದ್ರೂ ಸರಿ ಅಂದರೆ ನಮಗೆ ವಾಚ್ ಬೇಕೇ ಬೇಕು. ಅಂತಹ ವಾಚು ನಾವು ನೋಡಿದ್ದೀವಿ. ಒಂದು ಹೆಸರಾಂತ ವಾಚ್ ಕಂಪನಿ HMT ವಾಚ್ ಕಂಪನಿ ಏನಿದೆ ಅದು ಸಂಪೂರ್ಣವಾಗಿ ಬಂದಾಗ್ತಾ ಇದೆ. ಇನ್ಮೇಲೆ ಆ ವಾಚ್ಗಳು ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಕೇಂದ್ರಕ್ಕೆ ಕೂಡ ಕಂಪನಿ ಪತ್ರವನ್ನು ಬರೆದು ಸ್ಪಷ್ಟೀಕರಣವನ್ನು ಕೊಡ್ತಾ ಇದೆ. ಇನ್ನು ಮುಂದೆ HMT ವಾಚ್ ಕಂಪನಿ ದೇಶದ ಪ್ರಸಿದ್ಧವಾದಂತಹ ಕಂಪನಿ ಇನ್ನು ಮುಂದೆ ಕಾರ್ಯನಿರ್ವಹಿಸೋದಿಲ್ಲ, ವಾಚ್ಗಳನ್ನು ತಯಾರು ಮಾಡೋದಿಲ್ಲ ಅಂತ ಹೇಳ್ತಾ ಇದೆ. ಸಂಪೂರ್ಣವಾಗಿ ನಾವು ಕಂಪನಿಯನ್ನು ಬಂದ್ ಮಾಡ್ತಾ ಇದ್ದೀವಿ ಅಂತ ಆ ಕಂಪನಿನೇ ಹೇಳ್ತಾ ಇದೆ. ಈ ಒಂದು ವಿಚಾರವಾಗಿ ನೋಡಿ, HMT ವಾಚ್ ಕಂಪನಿ ಏನಿದೆ ಅದು ಕೇಂದ್ರಕ್ಕೆ ಒಂದು ಪತ್ರವನ್ನು ಸಂದೇಶವನ್ನು ರವಾನೆ ಮಾಡಿದೆ. ದೇಶದ ಹೆಮ್ಮೆಯ ಕಂಪನಿ ಅಂತ ಹೇಳ್ಕೊಳ್ತಾರೆ. ದೇಶದ ಹೆಮ್ಮೆಯ ಮತ್ತು ಸರ್ಕಾರಿ ಸ್ವಾಮ್ಯದ ವಾಚ್ ತಯಾರಿಕಾ ಕಂಪನಿ ಏನಿದೆ ಇದು, ಈ ಕಂಪನಿ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಲಿಮಿಟೆಡ್ ಏನಿದೆ ಕೊನೆಗೂ ಕೂಡ ತನ್ನ ಅಸ್ತಿತ್ವಕ್ಕೆ ತೆರೆಯನ್ನು ಎಳಿತಾ ಇದೆ. ತೆರೆಯನ್ನು ಎಳೆಯೋಕ್ಕೆ ಮುಂದಾಗಿದೆ ಕೂಡ, ನಿಲ್ಲಿಸೋಕ್ಕೆ ಮುಂದಾಗಿದೆ. SEBI ನಿಯಮಗಳೇನಿದೆ SEBI ಏನಿದೆ ಅದರ ನಿಯಮಗಳು 2015 ನಿಯಮ 30 ಅಡಿಯಲ್ಲಿ HMT ಲಿಮಿಟೆಡ್ ಸಂಪೂರ್ಣವಾಗಿ ಏನಾಗ್ತಾ ಇದೆ, ಅದು ಬಂದಾಗ್ತಾ ಇದೆ. ಈ HMT ಸ್ವಾಮ್ಯದ ಅಂಗಸಂಸ್ಥೆಯಾದಂತಹ ಒಂದು HMT ವಾಚ್ ಏನಿದೆ ವಾಚಸ್ ಲಿಮಿಟೆಡನ್ನು ವಜಾಗೊಳಿಸೋಕೆ ಈಗ ಅರ್ಜಿಯನ್ನು ಸಲ್ಲಿಸಲಾಗ್ತಾ ಇದೆ. HMT ಲಿಮಿಟೆಡ್ನ 3 ಅಂಗಸಂಸ್ಥೆ ಕಂಪ್ನಿಗಳಾಗಿರುವಂತಹ HMT ವಾಚ್ ಲಿಮಿಟೆಡ್, HMT ಬೇರಿಂಗ್ಸ್ ಲಿಮಿಟೆಡ್ ಮತ್ತು HMT ಚಿರಾನ್ ವಾಚಸ್ ಲಿಮಿಟೆಡ್ ಏನಿದೆ ಅದನ್ನು ಮುಚ್ಚಲು ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ CCEA ಏನಿದೆ ಅದು ಹೇಳ್ತಾ ಇದೆ. ಜನವರಿ 6, 2016 ನಡೆಸಿದಂತಹ ಸಭೆಯಲ್ಲಿ ಅನುಮೋದನೆ ನೀಡಿದ್ದು ಅದರ ಸ್ಥಿತಿಗತಿ ಮತ್ತು ಅದರ ಬಗ್ಗೆ ಏನಿದೆ ಷೇರು ನಿಗಮಗಳ ಕೇಂದ್ರಗಳಿಗೆ ವಿವಿಧ ಹಂತಗಳಲ್ಲಿ ತಿಳಿಸಲಾಗ್ತಾ ಇದೆ, ಏನೇನು ಆಗ್ತಾ ಇದೆ ಅಂತ ಹೇಳಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಇದರ ಮುಂದಿರುವಂತಹ ಒಂದು ಭಾಗವಾಗಿ ಅಗತ್ಯ ಒಂದು ಔಪಚಾರಿಕತೆಯನ್ನು ಸಂಪೂರ್ಣಗೊಳಿಸಿದೆ. ಆ ನಂತರ ಏನು ಮಾಡ್ತಾ ಇದೆ ಕಂಪನಿಯ ಕಾಯ್ದೆ 2013 ಸೆಕ್ಷನ್ 248 ಅಡಿಯಲ್ಲಿ ಕಂಪನಿಗಳ ನೋಂದಣಿದಾರರ ದಾಖಲೆಗಳಿಂದ HMT ವಾಚಸ್ ಲಿಮಿಟೆಡ್ ಹೆಸರನ್ನು ತೆಗೆದುಹಾಕುವಂತೆ ಭಾರತ ಸರ್ಕಾರದ ಕಾರ್ಪೊರೇಷನ್ ವ್ಯವಹಾರಗಳ ಸಚಿವಾಲಯಕ್ಕೆ ಅಗತ್ಯ ಅರ್ಜಿಯನ್ನು ಸಲ್ಲಿಸಿದೆ. ಈ ಒಂದು ಕಂಪ್ನಿ ಕೂಡ ಇದು ಬರೀ ಪ್ರೈವೇಟ್ ಅಂತ ಅಂದ್ಕೊಳ್ತೀವಿ, ಇದು ಸರ್ಕಾರದ ಸ್ವಾಮ್ಯದ ಕಂಪನಿ. ಇದು ಈ ಕಂಪನಿ ತನ್ನ ಒಂದು ತಯಾರಿಕೆಯನ್ನು ಮುಚ್ಚೋಕೆ ನಿಲ್ಲಿಸೋಕೆ ನಿರ್ಧಾರವನ್ನು ಮಾಡಿದೆ. ಇದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನಿದೆ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಒಪ್ಪಿಕೊಳ್ಳುತ್ತಾ. ಈಗಾಗಲೇ ಇದರ ಸ್ವಾಮ್ಯದಲ್ಲಿರುವಂಥ 3 ಅಂದರೆ ಏನಿದೆ ಕಂಪನಿಗಳು ಅದನ್ನು ಮುಚ್ಚಬೇಕು, ಅದನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮುಖ್ಯವಾಗಿ HMT ವಾಚ್ ಆಗಿರಬಹುದು ಲಿಮಿಟೆಡ್ ಮತ್ತು HMT ಬೇರಿಂಗ್ಸ್ ಲಿಮಿಟೆಡ್, HMT ಚಿರಾನ್ ವಾಚಸ್ ಲಿಮಿಟೆಡ್ ಏನಿದೆ ಇವೆಲ್ಲವೂ ಕೂಡ ಮುಚ್ಚಲ್ಪಡುತ್ತೆ. ಇದಕ್ಕೆ ಕೇಂದ್ರ ಏನು ಹೇಳಬಹುದು, ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಕೂಡ ಇದರ ಬಗ್ಗೆ ಯೋಚನೆ ಮಾಡಿದೆ, ಎಲ್ಲ ವರದಿಯನ್ನು ಕೊಟ್ಟಿದೆ. ಹೀಗಾಗಿ ಸಭೆಯಲ್ಲಿ ತೀರ್ಮಾನ ಆಗಿತ್ತು. ಆ ಸಭೆಯಂತೆಯೇ ಇನ್ನು ಮುಂದೆ HMT ವಾಚ್ ಕಂಪನಿ ಏನಿದೆ ಅಥವಾ HMT ಕಂಪನಿ ಏನಿದೆ ಅದು ಇನ್ನು ಮುಂದೆ ತನ್ನ ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ಇದು ಇಡೀ ದೇಶಕ್ಕೆ ಹೆಮ್ಮೆ ತಂದಂತಹ ಒಂದು ಕಂಪನಿ. ಈ ಕಂಪನಿ ತನ್ನ ಕೆಲಸವನ್ನು ತನ್ನ ತಯಾರಿಕೆಯನ್ನು ನಿಲ್ಲಿಸ್ತಾ ಇದೆ ಅಂತ ಹೇಳ್ತಾ ಇದೆ. ಹೀಗಾಗಿ ಇದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಒಂದು ಉತ್ತಮವಾದಂತಹ ಕಂಪನಿ, ಹೆಸರು ಮಾಡಿದಂತಹ ಕಂಪನಿ, ಇಷ್ಟು ದಿನ ಸೇವೆಗಳನ್ನು ಮಾಡಿ ಹೆಸರಾಗಿತ್ತು. ಜನರು ಇನ್ನು ಮುಂದೆ ನಾವು ಈ ರೀತಿಯಾದ ಅಥವಾ ಈ ಕಂಪನಿ ವಾಚನ ನೋಡೋಕ್ಕೆ ಸಿಗುತ್ತಾ ಇಲ್ವಾ, ಈ ಕಂಪನಿಗೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಕೂಡ ಏನಿತ್ತು ಅದನ್ನು ನಾವು ನೋಡೋಕ್ಕೆ ಸಿಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಕೇಂದ್ರ ಸರ್ಕಾರ ಇದನ್ನು ನಿಲ್ಲಿಸಬಹುದು, ಒಪ್ಪಿಗೆಯನ್ನು ಕೂಡ ಕೊಡ್ಬೋದು. ಆದರೆ ಈಗ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ನಾವು ನಿಲ್ಲಿಸ್ತೀವಿ, ಬಂದಾಗುತ್ತೆ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.